ವಿ ಆರ್ ಜಸ್ಟ್ ಆಕ್ಟರ್ಸ್. ಓ ಓಯ್ ಬರ್ರಿ ಬರ್ರಿ ಬರ್ರಿ. ನೀವೆಲ್ಲ ಹೋಗಿದ್ರಿ? ಅಲ್ಲ ಯಾಕೆ ಇಷ್ಟು ಲೇಟು? ಅದು ನಮ್ಮ ಊರಾಗ ಬಹಳ ಮಳೆ ರೀ. ಹೊಳೆ ಎಲ್ಲ ತುಂಬಿ ಹೋಗ್ಬಿಟ್ಟಿತ್ತು. ದೋಣಿ ಬಿಡು ಅಂದೆ, ದೋಣಿ ಬಿಡಕ್ಕಲ್ಲ ಅಂದ. ಕಾಲ ಹೊಳಿ ಕೆಳಗೆ ಬಿಡ್ಬೇಕಾ, ಈಜ್ಕಿಂತ ಬಂದ್ಬಿಟ್ಟೆ ನಾನು ಕಟ್ಬಿಡಿಯಾಗ ಬರ್ಬೇಕು ಅಂತ. ಒಂದ್ 15-20 ದಿವಸ ಆಗಿತ್ತು. ಬಟ್ಟೆ ತೊಳಿದೆ, ಈಚೆ ಬೇಲೆಗೆಲ್ಲ ಒಣಸ್ಕೊಂಡು ಒಳ್ಳೆ ಬೆಳಕ್ಕಿ ಮಡಿಕೆ ಬಂದಿ ನೋಡಿ. ಸರಿ ಬನ್ನಿ 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 ಪ್ಲೀಸ್. ಇವರು ಒಡ್ಡಿನಗದ್ದೆ ಗಣಪತಿ ಹೆಗಡೆ ಅಂತ ಬೊಮ್ಮ ಪಾತ್ರಧಾರಿ ಜಯತೀರ್ಥ ಸರ್ ಹೇಳಿದ್ರು ತುಂಬಾ ರಿಯಲಿಸ್ಟಿಕ್ ಆಗಿ ಅಭಿನಯಿಸಿದ್ದಾರಂತ. ಬಟ್ಟೆ ತುಂಬಾ ಶುಚಿಯಾಗಿ ಒಗೆದುಕೊಂಡೇ ಬಂದಿದ್ದಾರೆ ಶಿಸ್ತಿಯಿಂದ. ನಿಜವಾಗ್ಲೂ ಬಂದಿದಾರ? ಅದೇ ವಿಕಲ್ಪ ಇರ್ಬೋದು ಸರ್. ಹೌದು, ತುಂಬಾ ಅದ್ಭುತವಾದ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ಬಟ್ ಎಲ್ಲರೂ ಮಾತಾಡಾದ್ಮೇಲೆ ನಾನು ಮಾತಾಡ್ತೀನಿ. ಹೌದಾ ಸರ್? ಓಕೆ. ಆಮೇಲೆ ಇವತ್ತು ನಮ್ಮ ಜೊತೆ ಒಂದು ಸ್ಪೆಷಲ್ ಪ್ರೆಸೆನ್ಸ್ ಇದೆ. ಡಾಕ್ಟರ್ ಪ್ರಕೃತಿ ನಾರಾಯಣ ಸ್ವಾಮಿ ಅಂತ. ನಾನು ಲಾಸ್ಟ್ ಟೈಮ್ ಟೀಸರ್ ರಿಲೀಸಲ್ಲಿ ಹೇಳಿದ್ದೆ, ನಾವು ರಿನೌಂಡ್ ಸೈಕ್ಯಾಟ್ರಿಸ್ಟ್ಗಳ ಕನ್ಸಲ್ಟೇಷನ್ ಮೇಲೆನೆ ಈ ಸಿನಿಮಾವನ್ನು ಕಾಂಡಕ್ಟ್ ಮಾಡಿದ್ದೀವಿ ಅಂತ. ಅದು ಸುಳ್ಳಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಡಾಕ್ಟರ್ನೇ ಕರ್ಕೊಂಡು ಬಂದಿದ್ವಿ. ಅವರೇ ಸೈಕ್ಯಾಟ್ರಿಸ್ಟ್, ನಮ್ಮ ಅಡ್ವೈಸರ್, ಆ್ಯಂಡ್ ಶಿ ಇಸ್ ಅ ವೆಲ್ ನೋನ್ ಸೈಕ್ಯಾಟ್ರಿಸ್ಟ್. ಮತ್ತೆ ಅವರೊಂದು ಪಾತ್ರವನ್ನು ಮಾಡಿಸಿದ್ದೀವಿ ಒತ್ತಾಯ ಮಾಡಿ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಐ ಥಿಂಕ್ ವಿಲ್ ಸ್ಟಾರ್ಟ್ ವಿತ್ ಹರ್. ಥ್ಯಾಂಕ್ ಯು ಸರ್. ಡಾಕ್ಟರ್ ಪ್ರಕೃತಿ ನಾರಾಯಣ ಸ್ವಾಮಿ ಮೇಡಮ್, ವಿಕಲ್ಪ ಹೇಗೆ ಅನಿಸ್ತು ಟ್ರೈಲರ್ ನೋಡಿದ್ದು? ಸರ್ ನಿಮ್ಮಿಂದ ತಗೊಂಡಿದ್ದು ಇನ್ಪುಟ್ಸ್ ಏನಾದರೂ ಕಾಣಿಸ್ತಿದ್ಯಾ ತೆರೆ ಮೇಲೆ? ಹೌದು, ನಾನು ಅದರಲ್ಲಿ ಕಾಣಿಸ್ಕೊಂಡಿದ್ದೀನಿ. ಸೊ ಟ್ರೈಲರ್ ತುಂಬ ಚೆನ್ನಾಗಿ ಬಂದಿದೆ. ಟೀಸರು ಇಟ್ ವಾಸ್ ಲೈಕ್ ತುಂಬ ಅಟ್ರಾಕ್ಟಿವ್ ಆಗಿ, ಲೈಕ್ ಎಸ್ ವಿ ಹ್ಯಾವ್ ಟು ಗೋ ಆ್ಯಂಡ್ ವಾಚ್ ಅನ್ನೋ ಥರ ತುಂಬ ಚೆನ್ನಾಗಿ ಬಂದಿತ್ತು. ಟ್ರೈಲರ್ ಅಷ್ಟೇ ಚೆನ್ನಾಗಿ ಬಂದಿದೆ. ಮತ್ತು ಪೃಥ್ವಿ ಅವರು ಫಸ್ಟ್ ಟೈಮ್ ನನಗೆ ಕತೆ ಹೇಳೋತ್ತಿಗೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿ ಹೇಳಿದ್ರು ಕತೆ. ಸೊ ಅದಾದಮೇಲೆ ಅವರು ಮಾಡ್ತಾ ಇದ್ದಿದ್ದು ಪ್ರಿಪ್ರೇಷನ್ಸು ಇದು ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಅವ್ರು ನನಗೆ ಆ್ಯಕ್ಟ್ ಮಾಡಿ ಅಂತ ಹೇಳಿ ತುಂಬ ಪ್ರೋತ್ಸಾಹಿಸಿ ಹೇಳ್ಕೊಟ್ಟಿದ್ದಾರೆ. ಸೊ ತುಂಬ ಥ್ಯಾಂಕ್ ಯು ಫಾರ್ ದ್ಯಾಟ್. ಆಮೇಲೆ ಅವಾಗವಾಗ ಅವರು ನನಗೆ ಸಲಹೆಗಳು ಕೇಳ್ತಾ ಇದ್ರು. ಸೊ ಸಡನ್ನಾಗಿ ಅವ್ರಿಗೆ ಹೊಡಿತಾ ಇತ್ತು. ಸೊ ಸಡನ್ನಾಗಿ ಫೋನ್ ಮಾಡಿ ಇದು ಹಿಂಗಿದ್ರೆ ಸರಿನಾ ಹಾಗೆ ಅಲ್ಲ. ಸೊ ತುಂಬ ಆದಷ್ಟು ನಾನು ಸಲಹೆಗಳನ್ನು ಕೊಟ್ಟಿದ್ದೀನಿ. ಸೊ ಆಲ್ ದ ಬೆಸ್ಟ್ for the movie, and I have seen all of them working very hard, so I wish them all the very best. Thank you. ಥ್ಯಾಂಕ್ ಯು ಡಾಕ್ಟರ್ ಪ್ರಕೃತಿ ಅವರಿಗೆ. ಮೇಡಮ್, ನಿಜ ಜೀವನದ ತುಂಬಾ ಘಟನೆಗಳು ನೋಡಿರ್ತೀರಿ, ಕೇಳಿರ್ತೀರಿ. ವಿಕಲ್ಪ ಕೇಸಸ್ ತುಂಬ ಥರದ್ದಿರ್ತವೆ. ಸೊ ಅದೇ ಅಂತ ಅದು ನಮ್ಮ ಪೃಥ್ವಿರಾಜ್ ಅವ್ರ ಕತೆ, ಅದು ಅವರು ಬರೆದಿರೋ ಕತೆ. ಬಟ್ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಥಿಂಗ್ಸ್ ಅಂತೂ ಕಾಣ್ತೀವಿ. ಅದು ಅವರೇನು ಸಿನಿಮಾ ನೋಡಿಲ್ಲ, ಬಟ್ ಅಂದರೆ ವಿ ವಾಂಟೆಡ್ ಟು ಬಿ ಫ್ಯಾಕ್ಚುಲಿ ಕರೆಕ್ಟ್. ಕೆಲವೊಂದು ವಿಷಯದಲ್ಲಿ, ಸುಮಾರು ವಿಷಯದಲ್ಲಿ ನಾವು ಫ್ಯಾಕ್ಚುಲಿ ಕರೆಕ್ಟ್ ಆಗಿರಬೇಕು. ಅವ್ರು ಬರೆಯೋ ಪ್ರಿಸ್ಕ್ರಿಪ್ಷನ್, ಆ ಪ್ರಿಸ್ಕ್ರಿಪ್ಷನಿಂದ ಬರೋ ಸೈಡ್ ಎಫೆಕ್ಟ್ಸ್, ಈ ಮಾತ್ರೆ ತಗೊಂಡ್ರೆ ಇದೇ ಆಗುತ್ತೆ ಅಂತ ಸುಮ್ಮನೆ ಏನು ಹಗುರವಾಗಿ ಹೇಳಬಾರದು ಅನ್ನೋದು. ಮತ್ತು ಆ ಸ್ಪೇಸಿಗೆ ನಾವು ಒಂದು ಬೆಲೆ ಕೊಡಬೇಕಾಗತ್ತೆ, ಮಾನಸಿಕ ಸ್ಥಿತಿಗೆ. ಅದನ್ನು ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಮಾಡಿದ್ವಿ. ಇಲ್ಲ, ನಾನು ಸ್ವಲ್ಪ ಕಲೆಯಲ್ಲಿ ಆಸಕ್ತಿ ಇದ್ದವಳೆ. ಸೊ ಭರತನಾಟ್ಯನೂ ಸ್ವಲ್ಪ ಮಾಡಿದ್ದೀನಿ, ಸ್ವಲ್ಪ ಮೊನೋ ಆ್ಯಕ್ಟಿಂಗ್ ಹಾಗೆಲ್ಲ ಮುಂಚೆ ಮಾಡ್ತಾ ಇದ್ದೆ. ಸೊ ಅದರಿಂದ ಲೈಕ್ he knew that I would act, but he taught me how to act also. So ಮುಂಚೆಲ್ಲ ಚಿಕ್ಕ ನಾಟಕಗಳು ಅದು ಮಾಡ್ತಾ ಇದ್ದೆ. ಸೊ ಅದನ್ನು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿಕೊಟ್ರು ನನಗೆ. ಥ್ಯಾಂಕ್ ಯು ಮೇಡಮ್. ಡಾಕ್ಟರ್ ಟು ಆಕ್ಟರ್, ಈಗ ಧನ್ಯವಾದಗಳು. ಈಗ ರಿಯಲ್ ಡಾಕ್ಟರ್ನ ಮಾತಾಡ್ಸಿದ್ವಿ, ರಿಯಲ್ ಡಾಕ್ಟರ್ನ ಮಾತನಾಡಿಸುವಂತಹ ಸಮಯ. ಹರಿಣಿ ಮೇಡಮ್, ಒಂದು ಪ್ರಬುದ್ಧ ಪಾತ್ರದಲ್ಲಿ ತಾವು ಕಾಣಿಸ್ತಾ ಇದ್ದೀರಿ. ಹೇಗೆ ಕಾಣಿಸಿದ್ರು ಹಾಗೆ ತೆರೆ ಮೇಲೆ ಕಾಣಿಸ್ತಿದ್ದೀರಿ. ಸೊ ವಿಕಲ್ಪ ಬಗ್ಗೆ ಏನು ಹೇಳ್ತೀರಿ? ವಿಕಲ್ಪ ಚಿತ್ರ ತುಂಬ ಚೆನ್ನಾಗಿ ವೆಲ್ ಪ್ರೆಪ್ಡ್ ಪ್ರಾಜೆಕ್ಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ.
ಕಥೆ ಇವ್ರು ನನಗೆ ನರೇಟ್ ಮಾಡುವಾಗ ಈಸ್ ಅ ವೆರಿ ಗುಡ್ ನರೇಟರ್. ಡಾಕ್ಟರ್ ಪ್ರಕೃತಿ ಹೇಳಿದ ಹಾಗೆ ತುಂಬ ಚೆನ್ನಾಗಿ ಕಥೆಯನ್ನು ಹೇಳ್ತಾರೆ. ಅವ್ರು ಎಷ್ಟು ಚೆನ್ನಾಗಿ ಕಥೆಯನ್ನು ಹೇಳಿದಾರೋ ಅಷ್ಟೇ ಚೆನ್ನಾಗಿ ಅದನ್ನು ತೆರೆ ಮೇಲೆ ತಂದಿದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಪಾತ್ರನ ಮಾಡಲಿಕ್ಕೆ ನಾವು ಯಾವುದೇ ಪಾತ್ರ ಮಾಡಿದ್ರು ಒಂಥರ ಕಂಡೀಷನ್ಡ್ ಆಗ್ಬಿಟ್ಟಿರ್ತೀವಿ ಒಂದು ರೀತಿಯ ಪಾತ್ರವನ್ನು ಮಾಡುವಾಗ. ಬಟ್ ಈ ಪಾತ್ರ ಮಾಡೋಕ್ಕೆ ಒಂಥರ ಅನ್ಲರ್ನ್ ಮಾಡಬೇಕಿತ್ತು. ಎಷ್ಟು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಸ್ಟೈಲ್ ಆಫ್ ಟಾಕಿಂಗ್ ಆಗಿರ್ಬೋದು, ಡೈಲಾಗ್ ಡೆಲಿವರಿ ಆಗಿರ್ಬೋದು, ಅದೆಲ್ಲ ಸ್ವಲ್ಪ ಅನ್ಲರ್ನ್ ಮಾಡಿ ಫ್ರೆಶ್ ಲರ್ನಿಂಗ್ ಮಾಡಿ ಆ ಥರದ್ದೆಲ್ಲ ಒಂದು ಟ್ರೈನಿಂಗ್ ಆಯಿತು. ಅದಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ ಟು ಬಿ ಅ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ಯಾರನ್ನ? ಡಾಕ್ಟರ್ ಪ್ರಕೃತಿನ ಭೇಟಿ ಮಾಡಿರಲಿಲ್ಲ, ಇಲ್ಲ, ಇದೇ ಫಸ್ಟ್ ಟೈಮ್. ಬಹಳ ಖುಷಿ ಆಯಿತು. ವಿ ಬಂಪ್ಡ್ ಇಂಟು ಈಚ್ ಅದರ್ ಲಿಫ್ಟಲ್ಲಿ, ಸೊ ಖುಷಿ ಆಯಿತು. ಅವ್ರು ಹೇಳಬೇಕು ನೋಡಿ ಪಾತ್ರ ಹೇಗಾಗಿದೆ ಅಂತ, ಒರಿಜಿನಲ್ ಡಾಕ್ಟರ್ ರೀಲ್ ಡಾಕ್ಟರ್ ಪಾತ್ರ ಹೇಗಾಗಿದೆ ಅಂತ ನೋಡಿ ಅವ್ರು ಹೇಳಬೇಕು.